ಕೆ ಮಂಜುನಾಥ್ ವಿ ಸಂಪಾದಕರು. ಸ್ನೇಹಿತರೆ, ಹಿಂದೂ ಮುಸ್ಲಿಂ ಜಗಳ ಇದು ಮುಗಿಯದ ಕವಿತೆ. ಇದೆಲ್ಲ ಏನ್ ಹೇಳಿ, ಹಿಂದೂ ಮುಸ್ಲಿಂ ಜಗಳ ಮುಗಿಯದ ಕವಿತೆ. ಇಡೀ ವಾತಾವರಣವನ್ನೇ ಹಾಳು ಮಾಡೋದು, ಇಡೀ ಸಮಾಜವನ್ನೇ ಹಾಳು ಮಾಡುವಂತ ಕೃತ್ಯಗಳು ಬರ್ತಾ 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 ದಿನ 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 ದಿನನೇ ಹೆಚ್ಚಾಗ್ತಾ ಇದೆ. ಇದನ್ನ ತಡೆಯೋದಕ್ಕೇನೆ ಆಗ್ತಿಲ್ವಾ? ಜಾತಿ ಜಾತಿ ಜಗಳವನ್ನ ನಿಲ್ಸಕ್ಕೆ ಆಗ್ತಾ ಇಲ್ವಾ ಅಂತ. ಇದೆಲ್ಲ ಏನು, ಇದಕ್ಕೆಲ್ಲ ಪರಿಹಾರ ಏನು, ಏನ್ ಮನಸ್ಥಿತಿ ಹೀಗಾಗಿದೆ ಅನ್ನೋದು ಕುರಿತಾಗಿ ಬಹಳ ಒಂದು ನೋವು ಆಗುತ್ತೆ ಸ್ನೇಹಿತರೆ. ಇಂಥ ಒಂದು ವಿಚಾರಗಳನ್ನ ನಾವು ಮಾತಾಡಕ್ಕೆ, ಕಲ್ಲು ಎಸೆಯೋದಂತೆ, ಚಪ್ಪಲಿ ಎಸೆಯೋದಂತೆ, ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡೋದಂತೆ, ಪೊಲೀಸರ ಅರಿವಿಲ್ಲದನು ಕೂಡ ಇಂಥ ಗಲಾಟೆಗಳು ನಡೀತಾ ಇದೆ ಅಂದ್ರೆ ಏನಿದೆಲ್ಲ ಕೃತ್ಯಗಳು, ಎಂತ ಕೃತ್ಯಗಳು ಬಂದ್ಬಿಟ್ಟಿದೆ ಅಲ್ವಾ? ನಿಜವಾಗ್ಲೂ ಬೇಜಾರಾಗುತ್ತೆ. ಇದೆಲ್ಲ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಏನು, ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆಯಲ್ಲಿ ನಡೀತಾ ಇರುವ ಶಿವಾಜಿ ಜಯಂತಿಯನ್ನ ಮೆರವಣಿಗೆ ಹೋಗ್ಬೇಕಾದ್ರೆ ಮಸೀದಿಯಲ್ಲಿ ಕುಳಿತುಕೊಂಡು ಆ ಚಪ್ಪಲಿ ಮತ್ತು ಕಲ್ಲು ಎಸೆದ್ರು ಅಂತ ಆ ಘಟನೆಗಳ ತಮ್ಗೆಲ್ಲ ಈಗಾಗಲೇ ಗಮನಕ್ಕೆ ಬರ್ತಾ ಇದೆ ಸ್ನೇಹಿತರೆ, ಬಂದಿದೆ. ಯಾಕೆ? ಇದೇನ್ ನಿಮ್ಗೇನು ಕೋಟಿ ಗಂಟ್ಲೆ ದುಡ್ಡು ಬಂದ್ಬಿಡ್ತಾ? ಅಥವಾ ನೀವೇನಾದ್ರೂ MLA ಆಗ್ಬಿಟ್ರ? ಅಥವಾ ನೀವೇನಾದ್ರೂ ಪ್ರೈಮ್ ಮಿನಿಸ್ಟರ್ ಆದ್ರ? ಅಥವಾ ನಿಮ್ಗೇನಾದ್ರೂ ದೊಡ್ಡ ನೆಮ್ಮದಿ ಸಿಗ್ತಾ ಅದರಿಂದ? ನೀವ್ ಯಾರು ಕಲ್ಲು ಚಪ್ಪಲಿ ಎಸ್ದವ್ರು ಯಾರು ಕೋಟ್ಯಾಧೀಶರು ಅಲ್ಲ, ಆಮೇಲೆ ಯಾರು ರಾಜಕೀಯ ಮಕ್ಕಳಲ್ಲ. ಈಗಾಗಲೇ 8 ಜನನ್ನ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತ ಇಲಾಖೆಗಳು ಅರೆಸ್ಟ್ ಮಾಡಿದ್ದಾರೆ. ಅವರಿಗೆ ಸೂಕ್ತವಾದ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ತೀನಿ. ಆದ್ರೆ ಸೂಕ್ತ ಕ್ರಮ ಕೈಗೊಳ್ಳೋದಾಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಅದಕ್ಕೆ ಒಂದು ಕಾನೂನಾತ್ಮಕ ಪಾಠ ಕಲಿಸಿರ್ಬೋದು. ಆದ್ರೆ ಈ ರೀತಿ ಕಾನೂನಿನ ಪಾಠ ಕಲಿಸೋದ್ರಿಂದ ಯಾವುದೇ ಧರ್ಮ ಆಗ್ಲಿ, ಯಾವುದೇ ಜಾತಿ ಧರ್ಮ ಆಗ್ಲಿ, ಯಾವುದೇ ಆಗ್ಲಿ, ಒಂದು ಜಾತಿಯನ್ನ ಇನ್ನೊಂದು ಜಾತಿ ಬೇಯೋದು ಯಾವ ಧರ್ಮದಲ್ಲೂ ಹೇಳಿಲ್ಲ, ಯಾವ ಕಾಲದಲ್ಲಿನೂ ಹೇಳಿಲ್ಲ ಅದನ್ನ. ಸೊ ನೀವುಗಳನ್ನೇ ಸೃಷ್ಟಿ ಮಾಡ್ಕೊಂಡು ಯಾವನೋ ಒಬ್ಬ ಹೇಳ್ದ ಅಂತ ಹೇಳ್ಬಿಟ್ಟು ಯಾವನೋ ಒಬ್ಬ ಮುಖಂಡ ನಿಮ್ಗೆ ಆ ತಲೆಯಲ್ಲಿ ಹುಳಗಳನ್ನ ಬಿಟ್ಬಿಟ್ರೆ ನಿಮ್ಮ ಜೀವನವನ್ನ ಕಳ್ಕೊಂಡು ಸಾಯ್ತು ನರ್ಕ ಅನ್ಭವಿಸ್ತಾ ಇದಾರೆ. ನಾಚಿಕೆ ಆಗಲ್ವಾ ನಿಮ್ಗೆಲ್ಲ? ನಾಚಿಕೆ ಆಗಲ್ವಾ? ಇವತ್ತು ಪೊಲೀಸ್ ಅಧಿಕಾರಿಗಳನ್ನೇ ಇವತ್ತು ಲೈವ್ ಆಗಿನೇ SP ಅವರು, ಅದು ಗೋಯಲ್ SP ಅವರು, ಬಾಗಲಕೋಟೆ SP ಗೋಯಲ್ ಅವರು, ಅವ್ರಿಗೆ ಆ ಕತ್ತತ್ರ ಏನೋ ಕಲ್ಲು ಬಿದ್ದಿದೆ, ಆಮೇಲೆ ಆ ಬ್ಲಡ್ ಕೂಡ ಬರ್ತಾ ಇದೆ ಅಂತ ನಾನು ಕೂಡ ಸೂಕ್ಷ್ಮವಾಗಿ ಗಮನಿಸಿದೆ ಅದನ್ನ. ಯಾವ ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ ಸಮಾಜವನ್ನ? ಎಲ್ಲರೂ ಈ ತರ ಕೋಮ ಗಲಭೆ ಹೋಗುತ್ತೆ. ನಿಮ್ಮ ತಂದೆ ತಾಯಿಯನ್ನ ಆಸ್ಪತ್ರೆಗೆ ತೋರ್ಸಕ್ ಆಗ್ತಲ್ಲ ನಿಮ್ಮ ಯೋಗ್ಯತೆಗಳಿಗೆ. ನಿಮ್ಮ ಮಕ್ಕಳನ್ನ ಸರಿಯಾದ ಶಿಕ್ಷಣವನ್ನ ಕೊಡಕ್ ಆಗ್ತಿಲ್ಲ ನಿಮ್ಮ ಯೋಗ್ಯತೆಗೆ. ನೀವು ಸರಿಯಾಗಿ ಅನ್ನ ತಿಂತಾ ಇಲ್ಲ ನಿಮ್ಮ ಯೋಗ್ಯತೆಗೆ. ಇಂಥ ಗಲಾಟೆಗಳಾದ್ರೆ ಒಂದೇ ಸಮುದಾಯದ ನಾನು ಹೇಳ್ತಾ ಇಲ್ಲ, ಇಂಥ ಕೃತ್ಯಗಳನ್ನ ನಿಲ್ಲಿಸ್ಬೇಕು, ತಡೆ ಹಿಡಿಬೇಕು, ಆಗ್ಬೇಕು. ಈ ನೂರಾರು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಸಮಾಜದಲ್ಲಿ ಕೆಟ್ಟ 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 ಕಲ್ಪನೆಗಳನ್ನ ಮಾಡ್ಕೊಂಡು ಕೆಟ್ಟ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಸಮಾಜವನ್ನ ಬೇರೆ ದಿಕ್ಕದಲ್ಲಿ ಒಯ್ತಾ ಇದ್ದೀರಲ್ಲ, ಇದು ನಾಚಿಕೆ ಆಗಲ್ವಾ? ಇವತ್ತು ನಿಮ್ಮ ಸಮುದಾಯವನ್ನ, ಒಳ್ಳೆಯ ಸಮುದಾಯ ಇದ್ರೂ ಸಹ ಒಂದು ಕೆಟ್ಟ ಸಮುದಾಯಕ್ಕೆ ಒಯ್ತಾ ಇದ್ದೀರ ನೀವೆಲ್ಲ. ಇದ್ರ ಕುರಿತಾಗಿ ನಾವು ಬಾಗಲಕೋಟೆ ಜಿಲ್ಲೆ ಏನು ಗೋಯಲ್ ಅವರು, ಏನು SP ಅವರು ಕೂಡ ಪತ್ರಿಕಾಗೋಷ್ಠಿ ಮಾಡಿ ಮಾಧ್ಯಮದವ್ರ ಜೊತೆನೂ ಮಾತಾಡಿದ್ದಾರೆ, ಬಹಳ ಸ್ಪಷ್ಟವಾಗಿನೂ ಮಾತಾಡಿದ್ದಾರೆ. ಇದ್ರ ಕುರಿತಾಗಿ ನಿಲ್ಬೇಕು. ಇದು CM ಅವ್ರಿಗೂ ಅಲ್ಲಿ ಸಂಬಂಧಪಟ್ಟಂತ ಎಲ್ಲಾ MLAಗಳು ಸಹ ಅಲ್ಲಿ ಭೇಟಿ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಅದ್ರ ಸಂಗಂತ ಏನು ಹಿಂದೂ ಸಂಘಟನೆಗಳು ಕೂಡ ಬಹಳ ಚರ್ಚಾತ್ಮಕವಾದ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಗಂಭೀರವಾದ ಶಿಕ್ಷೆ ಆಗ್ಲೇಬೇಕು. ಇದು ಏನಾದ್ರೂ ಮುಂದುವರೆದ್ರೆ ಬೇರೆ ರೀತಿಯಾದಂತ ಬೆಳವಣಿಗೆ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಅಲ್ಲಿ ಸಂಬಂಧಪಟ್ಟ. ಅದಾದ್ಮೇಲೆ ಮಾಜಿ DCM ಅಶ್ವಥ್ ನಾರಾಯಣ್ ಅವರು ಕೂಡ ಇದ್ರ ಬಗ್ಗೆ ಬಹಳ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರೇ ಆಗ್ಲಿ ಏನೇ ಆಗ್ಲಿ ಅದ್ರ ಕುರಿತಾಗಿನೂ ಬಹಳ ವಿಚಾರವನ್ನ ಆಯ್ತು. ಆದ್ರೆ ಈ ವಿಷಯದಲ್ಲಿನೂ ಸ್ವತಃ SP ಅವರೇನೆ ಕೂಡ ಆ ಘಟನೆಯಲ್ಲಿ ಅವರು ಕೂಡ ಅವ್ರ ಮೇಲೆ ಕಲ್ಲು ಬಿದ್ದಾಗ ಇನ್ನು ಸಾರ್ವಜನಿಕರ ಗತಿ ಏನು ಅನ್ನೋದು ಕುರಿತಾಗಿ ಬಹಳ ಒಂದು ಸೀರಿಯಸ್ ಆದ ಆಕ್ಷನ್ ಅನ್ನು ಕೂಡ ತಗೊಂಡಿದ್ದಾರೆ ಅಂತಾನು ನಾವು ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಂದು ಹಂತದಲ್ಲಿನೂ ಅಥವಾ ಪ್ರತಿಯೊಂದು ವಿಚಾರದಲ್ಲಿನೂ ಕೂಡ ಬೇರೆ 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 ರೂಪವನ್ನ ಪಡೆದುಕೊಳ್ಳುವಂತ ವ್ಯವಸ್ಥೆ ಕೂಡ ಆಗ್ತಾ ಇರುತ್ತೆ. ಅಂತರ ಮಧ್ಯೆ ಯಾವ್ದೋ ಒಂದು ರೀತಿ ನೀವು ಮಾಡ್ರಿ, ಆಚರಣೆಯನ್ನ ಮಾಡಿ, ನಿಮ್ಮ ಧರ್ಮವನ್ನ ಬಿಟ್ಕೊಡ್ಬೇಡಿ, ನಿಮ್ಮ ಕಾರ್ಯಾಚರಣೆಗಳನ್ನ ಬಿಟ್ಕೊಡ್ಬೇಡಿ. ಆದ್ರೆ ಇನ್ನೊಂದು ಧರ್ಮವನ್ನ ಹೀಯಾಳಿಸಿ ಅಥವಾ ಇನ್ನೊಬ್ರು ಯಾರು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಕ್ರೂರಿತನವನ್ನ ಮೆರೆದ್ ಬಿಟ್ರೆ ನಿಮ್ ತಂದೆ ತಾಯಿ, ನಿಮ್ ಮಕ್ಳು ಚೆನ್ನಾಗಿರಕ್ಕಾಗಿತ್ತೇನ್ರಿ? ಇವತ್ತು ಸಮಾಜವನ್ನ ಏನಾದ್ರೂ ನಿಮ್ಮ ಸಮಾಜದಲ್ಲಿರುವ ಅಂಕು ಡೊಂಕುಗಳನ್ನ ಅಥವಾ ನಿಮ್ಮ ತಂದೆ ತಾಯಿಗಳನ್ನ ಅಥವಾ ಬೇರೆ ರೀತಿಯಾದಂತ ಏನಾದ್ರೂ ತಾಕತ್ತಿದ್ರೆ ಹ್ಯಾಂಡಲ್ ಮಾಡಕ್ಕಾಗತ್ತಾ? ಕಲಿಸಿದವ್ರಿಗೆಲ್ಲ ಆಗುತ್ತಾ? ಆಗಲ್ಲ.
ಸುಮ್ನೆ ಒಂದ್ ಏನೋ ಹೇಳ್ಬಿಡೋದು, ಸುಮ್ನೆ ಒಂದ್ ಯಾವ ರೀತಿ ಹೇಳುದು. ಸ್ನೇಹಿತರೆ, ಈ ಕುರಿತಾಗಿನೂ ಕೂಡ ಏನು SP ಅವರು, ಬಾಗಲಕೋಟೆ SP ಅವರು ಪತ್ರಿಕಾಗೋಷ್ಠಿ ಮಾಡಿದಾರೆ. ಅದ್ರ ಕುರಿತಾಗಿನೂ ಏನ್ ಮಾತಾಡಿದಾರೆ ಅಂತಾನೆ ಕೇಳ್ಕೊಳ್ಳಿ. ಆದ್ರೆ ಇನ್ನೊಂದು, ಈ ಹೆಚ್ಚು ಕಡಿಮೆ ಈ ಘಟನೆಗಳು ನಡಿಬಾರ್ದು ಅನ್ನೋದೇ ಈ ಉದ್ದೇಶ. ಆದ್ರೆ ಹಿಂದೂ ಮುಸ್ಲಿಂ ಅನ್ನೋದ್ ಬಿಟ್ಟು ಅಭಿವೃದ್ಧಿ, ಕಾರ್ಮಿಕರದು, ರೈತರದು, ನಿರುದ್ಯೋಗದ ಬಗ್ಗೆ ವಿಚಾರ ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಈ VMTV ಕರ್ನಾಟಕ ಮುಖಾಂತರ ಹೇಳಿದೀನಿ ಸ್ನೇಹಿತರೆ. ಇದ್ರ ಕುರಿತಾಗಿನೂ ಕೂಡ SP ಅವರು, ಬಾಗಲಕೋಟೆ SP ಅವರು ಮಾತಾಡಿದ್ದಾರೆ. ಏನ್ ಮಾತಾಡಿದಾರೆ ಅಂತ ಕೇಳ್ಕೊಂಡ್ ಬನ್ನಿ ಸ್ನೇಹಿತರೆ. 5 ಗಂಟೆಗೆ ಪ್ರೊಸೆಷನ್ ನಡೆಯುವಾಗ ಏನ್ ಘಟನೆ ಆಯ್ತು ಅದು ವಿಚಾರವಾಗಿ ನಾವು ಈಗಾಗಲೇ ಕ್ರೈಮ್ ನಂಬರ್ 14 14/2026 ಅಲ್ಲಿ ಕಾಲಮ್ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 3, 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲ್ ಮಾಡಿದೀವಿ. ನಾವೇ ಸೋಮಟಲ್ FIR ದಾಖಲ್ ಮಾಡಿದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ 4:15 5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನ್ ನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರಕ್ಕಿಂತ ಮುಂಚೆನೆ ಈ ಘಟನಾ ನಡೆದಿದೆ. ಈ ಘಟನಾ ಎಕ್ಸಾಕ್ಟ್ ಟೈಮ್ 10:06 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನೆಯಲ್ಲಿ ಏನಾಯ್ತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ರು, ಕೆಲವು ಜನ ಹಿಂದೆ ಇದ್ರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿಯಿಂದ ಕೂಡ, ಮಸೀದಿ ಒಳಗೆ ಕೂಡ 9:09ವರೆಗೆ ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದ್ರು. ಆದ್ರೆ ಕೆಲವು ಜನ ಒಳಗೆ ಇದ್ರು. ಅಲ್ಲಿ ಒಬ್ಬ ವ್ಯಕ್ತಿ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ 2 ಸಣ್ಣ ಕಲ್ಲು ಇಟ್ಟಿದ್ರು. ಯಾವಾಗ ಇಟ್ಟಿದ್ರು, ಮುಂಚೆ ಇಟ್ಟಿರಬಹುದು ಅಂತ ಆತರ ನಾವು ಈ ತರ ಮಾಡ್ತಾ ಇದ್ದೀವಿ. ಅವು 2 ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು, ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ. ಯಾವುದು ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ. ಆದ್ರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ. ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ದು A1 ಆರೋಪಿ. ನಾವು ಏನ್ ವಿಡಿಯೋ ಫುಟೇಜ್ ಮಾಡಿದೀವಿ, ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾ ಇದೀವಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ, ಅವನೇ 2 ಕಲ್ಲು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವ್ದು ಕಲ್ಲು ತೊರಾಟ, ಬೇರೆ ಯಾವ್ದು ಕಲ್ಲು ಎಸೆಯೋದು ಏನು ಘಟನೆ ಆಗಿಲ್ಲ. ಆ ವಿಡಿಯೋ ಕೂಡ ತಮ್ಮ ಜೊತೆಗೆ ನಾವು ಶೇರ್ ಮಾಡ್ತಾ ಇದೀವಿ. ಅವನಿಗೆ ನಾವು A1 ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನ, ಟೋಟಲ್ 8 ಜನಕ್ಕೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ನಾವು ಕೂಡ ಅಲ್ಲಿ ಇದ್ದೀವಿ, ನಾವು ಮಸೀದಿ ಒಳಗೆ ಕೂಡ ಇದ್ದೀವಿ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಮ ಕರ್ತವ್ಯಕ್ಕೆ ಅವರು ಅಡ್ಡಿಪಡಿಸಿದ್ರು ಅಂತ 7 ಜನಗೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 8 ಮೆಂಬರ್ಸ್ ಈಗಾಗಲೇ ಅದರಲ್ಲಿ ಅರೆಸ್ಟ್ ಆಗಿದೆ. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಹೋಯ್ತು. 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಯ್ತು. ಯಾವುದು ಅನಾಹುತ ಘಟನೆ ಆಗಿಲ್ಲ. ಪ್ರೇಯರ್ ಕೂಡ ಪೀಸ್ಫುಲ್ ಆಗಿ ಮುಗೀತು. ಆದ್ರೆ ನಾವು ಪ್ರಿಕಾಷನ್ ವಾಗಿ 163 BNS ಅಲ್ಲಿ ಏನ್ ನಿಷೇಧ ಆರ್ಡರ್